ಒಂದೇ ಕುಟುಂಬದ 4 ನಾಪತ್ತೆಯಾಗಿದ್ದಂತಹ ಪ್ರಕರಣ ಏನಿತ್ತು ಅದಕ್ಕೀಗ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ. ಹಣ ವಂಚನೆ ಮಾಡಿ ನಾಪತ್ತೆಯಾಗಿದ್ದಾರಾ ಅಥವಾ ಅನುಮಾನ ಮೂಡ್ತಾ ಇರುವಂಥದ್ದು. ದಾವಣಗೆರೆಯ ಬನಶಂಕರಿ ಬಡಾವಣೆಯ ರಮೇಶ್ ಎನ್ನುವವರ ಕುಟುಂಬ ನಾಪತ್ತೆಯಾಗಿತ್ತು. ಈ ರಮೇಶ್ ಕುಮಾರ್ ಕುಟುಂಬದ ಸುತ್ತ ಈಗ ಅನುಮಾನದ ಹುತ್ತ ಹೆಚ್ಚಾಗ್ತಾ ಇದೆ. ಆಗಸ್ಟ್ 14ನೇ ತಾರೀಕು ಡೆತ್ ನೋಟನ್ನು ಬರೆದಿಟ್ಟು ಈ ಕುಟುಂಬ ನಾಪತ್ತೆ ಆಗೋಗುತ್ತೆ. 1 ಕೋಟಿಗೂ ಹೆಚ್ಚು ಸಾಲ ಇದೆ ಅಂತ ಹೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ. ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರುವಂತಹ ವಿದ್ಯಾನಗರ ಪೊಲೀಸರು ಈ ಮಾಹಿತಿಯನ್ನು ಅವ್ರಿಗೆ ಈಗ ಸಿಕ್ಕಿರುವ ಮಾಹಿತಿ ಇದೆಯಲ್ಲ ಅದನ್ನು ನೋಡಿ ಅವರು ಕೂಡ ಶಾಕ್ ಆಗಿದ್ದಾರೆ. ರಮೇಶ್ ಕುಟುಂಬದ ಮೇಲೆಯೇ ಅನುಮಾನ ಮೂಡ್ತಾ ಇದೆ. ಈ ಕಾರಣದಿಂದಾಗಿ ಅವರ ತನಿಖೆಯಲ್ಲಿ ಬಯಲಾದ ವಿಚಾರಗಳಿಂದಾಗಿ ಈಗ ಅನುಮಾನ ಮೂಡ್ತಾ ಇರುವಂಥದ್ದು ರಮೇಶ್ ಮೇಲೆಯೇ. ಇಲ್ಲಿ ಇಬ್ಬರನ್ನ ಏನು ಗಮನಿಸ್ತಾ ಇದ್ದೀರಾ, ಇಬ್ಬರ ಹೆಸರು ಕೂಡ ರಮೇಶೇನೆ. ಒಬ್ಬರು ಈಗ ಡೆತ್ ನೋಟನ್ನು ಬರೆದಿಟ್ಟು ನಾಪತ್ತೆಯಾಗಿರುವಂತಹ ರಮೇಶು, ಮತ್ತೊಬ್ಬರು 2023ರಲ್ಲೇ ಅಲ್ಲಿಂದ ಜಂಡ ಎತ್ತಿರುವಂತಹ ರಮೇಶು. ಇಬ್ಬರು ರಮೇಶ್ಗಳಿದ್ದಾರೆ ಈ ಕೇಸ್ನಲ್ಲಿ. ಇಬ್ಬರ ಹೆಸರು ಕೂಡ ರಮೇಶೇ. ಒಬ್ಬರು ಈಗ ತಮ್ಮ ಕುಟುಂಬದ ಸಮೇತ ನಾಪತ್ತೆಯಾಗಿದ್ದಾರೆ, ಮತ್ತೊಬ್ಬರು ಇದಕ್ಕೂ ಮೊದಲೇನೆ ಹಣವನ್ನು ದೋಚಿಕೊಂಡು ನಾಪತ್ತೆಯಾಗಿರುವಂತಹ ರಮೇಶ್. ಆ ರಮೇಶನ ಜೊತೆಯಲ್ಲಿ ಈ ರಮೇಶ್ಗೂ ಕೂಡ ಸಂಬಂಧ ಇದೆಯಾ, ಸಂಪರ್ಕ ಇದೆಯಾ ಅನ್ನುವ ಅನುಮಾನ ಮೂಡ್ತಾ ಇದೆ. ಅಂದು ನಡೆದಿರುವಂತಹ ವಂಚನೆಯಲ್ಲಿ ಈ ರಮೇಶ್ ಕೂಡ ಭಾಗಿಯಾಗಿದ್ದಾರಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ನಮ್ಮ ಪ್ರತಿನಿಧಿ ಮಹದೇವ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಹದೇವ್, ಇಲ್ಲಿ ರಮೇಶ್ ವರ್ಸಸ್ ರಮೇಶ ಅಥವಾ ರಮೇಶ್ ಈಸ್ ಫ್ರೆಂಡ್ ವಿತ್ ರಮೇಶ ಇದು? ಯಾಕೆಂದರೆ ಆ ರಮೇಶ್ ಈ ಹಿಂದೆನೇ ಹಣವನ್ನು ದೋಚ್ಕೊಂಡು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಅದೇ ಸಂಸ್ಥೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಂತಹ ಈ ರಮೇಶ್ ಈಗ ನಾಪತ್ತೆಯಾಗಿದ್ದಾರೆ. ಏನು ಈ ಕಹಾನಿ? ನವೀನ್, ಎರಡು ರಮೇಶ್ಗೂ ಒಂದು ಸಿಂಕ್ ಆಗ್ತಾ ಇದೆ. ಹೀಗಾಗಿ ಈ ಪ್ರಕರಣಕ್ಕೆ ಒಂದು ರೋಚಕ ಟ್ವಿಸ್ಟ್ ಅನ್ನ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಆಗಸ್ಟ್ 14ರಂದು ದಾವಣಗೆರೆ ಬಡಾವಣೆ, ಅಂದ್ರೆ ಈ ಬಡಾವಣೆ ಕೆಲವೊಂದಿಷ್ಟು 4 ಜನ ಒಂದೇ ಕುಟುಂಬದ 4 ಏನು ನಾಪತ್ತೆ ಆಗಿದ್ರು. ನಾಪತ್ತೆ ಕೇಸ್ಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಅಂತೆ ಸಿಕ್ಕಿದೆ ಅಂತ ಹೇಳ್ಬೋದು. ಬನಶಂಕರಿ ಬಡಾವಣೆಯಿಂದ ಒಂದೇ ಕುಟುಂಬದ 4 ರಮೇಶ್ ಕುಮಾರ್ ಮತ್ತು ಆತನ ಪತ್ನಿ ಜಯಶೀಲಾ, ಹಿತೇಶ್, ಪ್ರೇರಣಾ ಅಂತ ಹೇಳಿ ಒಂದೇ ಕುಟುಂಬದ 4 ನಾಪತ್ತೆ ಆಗಿದ್ರು. ನಾಪತ್ತೆ ಆದ ನಂತರ ಪೊಲೀಸರು ಅವ್ರನ್ನ ಹುಡುಕಾಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಅವ್ರ ತಂದೆ ತಾಯಿ ಬಂದು ನೇರವಾಗಿ ಅವರ ಮಕ್ಕಳು ಫೋನ್ ಎತ್ತೇ ಇರೋದ್ರಿಂದ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಅವ್ರ ಮನೆ ಬೀಗವನ್ನ ತೆಗೆದುಕೊಂಡು ಹುಡುಕಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಅಲ್ಲಿ ಒಂದು ಡೆತ್ ನೋಟ್ ಸಿಗುತ್ತೆ. ನನಗೆ ಸಾಲ ಬಾಧೆಯಿಂದ ಸಾಲಗಾರರ ಉಪಟಳ ತಾಳಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ನಾವು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದೇವೆ, ಎಲ್ಲ ಕುಟುಂಬದ ಸದಸ್ಯರು ನಾವು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಒಂದು ಡೆತ್ ನೋಟ್ ಅನ್ನ ಇಟ್ಟು ಅವರು ನಾಪತ್ತೆ ಆಗಿರ್ತಾರೆ. ನಾಪತ್ತೆ ಆದ ನಂತರ ಪೊಲೀಸರು ಒಂದು ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾರೆ. ಆದ್ರೆ ಅವರಿಗೆ ಕೆಲವೊಂದಿಷ್ಟು ಅನುಮಾನ ಅವ್ರ ಮೇಲೆ ಮೂಡಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಕಾರಣ ಏನಂತಂದ್ರೆ, ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿದ್ರೆ ಅವರು ಅದೇ ಮನೆಯಲ್ಲಿ ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಈಗ ಅವರು ಎಲ್ಲಿ ಒಂದು ಬಟ್ಟೆಯನ್ನ ಪ್ಯಾಕ್ ಮಾಡ್ಕೊಂಡು ಕಾರ್ನಲ್ಲಿ ಹೋಗ್ತಾರೆ. ಕಾರ್ನಲ್ಲಿ ಹೋಗಿ ಅಲ್ಲಿನ CCTVಯನ್ನ ಆಧರಿಸಿದ್ರೆ ಅವರು ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಎಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ಈ ಹಿಂದೆ ಕೂಡ ಇವರು ರಮೇಶ್ ಕುಮಾರ್ ಏನಿರ್ತಾರೆ ಮತ್ತು ಅವ್ರ ಪತ್ನಿ ಏನಿರ್ತಾರೆ, ಒಂದು ಈಶ್ವರಿ ಎಂಟರ್ಪ್ರೈಸಸ್ ನಲ್ಲಿ ಒಂದು ಹೂಡಿಕೆಯನ್ನ ಮಾಡಿರ್ತಾರೆ. ಹಣವನ್ನ ಹೂಡಿಕೆ ಮಾಡಿ ನಮಗೆ ಹೆಚ್ಚಿನ ಹಣ 4% ಆಗಿರ್ಬೋದು, 6% ಬಡ್ಡಿ ಬರುತ್ತೆ ಅಂತ ಹೇಳಿ ಹಣವನ್ನ ಹೂಡಿಕೆ ಮಾಡಿರ್ತಾರೆ. ಆದ್ರೆ ರಮೇಶ್ ಅನ್ನೋರು ಈಶ್ವರಿ ಎಂಟರ್ಪ್ರೈಸಸ್ ಮಾಲೀಕರಾಗಿರ್ತಾರೆ. ಹೆಚ್ಚಿನ ಹಣದ ಬಡ್ಡಿ ಆಮಿಷವನ್ನು ತೋರಿಸಿ 7,26,00,000 ಹಣವನ್ನ ಲಪ್ತಾಯಿಸಿಕೊಂಡು ನಾಪತ್ತೆ ಆಗಿರ್ತಾರೆ. 2023ರಲ್ಲಿ ಈ ಘಟನೆ ನಡೆದಿರುತ್ತೆ. ಆದ್ರೆ 2023ರಲ್ಲಿ ನಾಪತ್ತೆ ಆದಂತ ರಮೇಶ್ ಇದುವರೆಗೂ ಪತ್ತೆ ಆಗಿಲ್ಲ. ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಡುವಂತ ಕೆಲಸವನ್ನ ಈಗ ನಾಪತ್ತೆ ಆದಂತ ಕುಟುಂಬ ರಮೇಶ್ ಕುಮಾರ್ ಮತ್ತು ಪತ್ನಿ ಜಯಶೀಲಾ ಮಾಡಿರ್ತಾರೆ. ಈ ಒಂದು ಸಮಯದ ಸಾಮ್ಯತೆಯನ್ನ ನೋಡ್ಕೊಳ್ತಾ ಹೋದ್ರೆ ಇವ್ರಿಗೂ ಕೂಡ ಅದೇ ಹಾದಿಯನ್ನ ಹಿಡಿದ್ರ ಅಂತ ಹೇಳಿ ಪೊಲೀಸರಿಗೆ ಅನುಮಾನ ಮೂಡುತ್ತೆ. ಕಾರಣ ಏನಂತಂದ್ರೆ ಇವ್ರು ಡೆತ್ ನೋಟ್ ಅಲ್ಲಿ ಬರೆದಿಟ್ಟು ನಾನು ಸಾಯ್ತೆ ಅಂತ ಹೇಳ್ತಾರೆ. ಆದ್ರೆ ಅವರು ಸಾಯೋದಾದ್ರೆ ಇಲ್ಲೇ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಇವರು ವ್ಯವಸ್ಥಿತವಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಬಟ್ಟೆಯನ್ನ ತುಂಬಿಕೊಂಡು ಯಾಕೆ ಹೋಗಿದ್ರು ಅನ್ನೋದು ಕೂಡ ಈಗ ಪೊಲೀಸರು ಪರಿಶೀಲನೆ ನಡೆಸಿದ ನಂತರ ಈ ಹಿಂದಿನ ಕೇಸನ್ನ ಸಾಮ್ಯತೆಯನ್ನ ನೋಡಿದ ನಂತರ ಇವ್ರ ಜೊತೆಗೆ ಲಿಂಕ್ ಇರಬಹುದಾ, ಈ ಲಿಂಕಿನಿಂದ ಅವರು ಈ ರೀತಿಯಾಗಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಎಲ್ಲ ರೀತಿಯ ಅನುಮಾನ ಮೂಡ್ತಾ ಇದೆ. ಅದಕ್ಕೆ ಬೇಕಾದಂತ ಕೆಲವೊಂದಿಷ್ಟು ಸಾಕ್ಷಿ ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಇನ್ನೂ ಹೆಚ್ಚಿನ ತನಿಖೆ, ಅಂದ್ರೆ ಈಗಾಗಲೇ ರಮೇಶ್ ಅನ್ನೋರು ಈಗ ನಾಪತ್ತೆ ಆಗಿದ್ದಾರೆ, ಅವ್ರು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಅದೇ ಪ್ರಕರಣ ರೀತಿ ಇದು ಆಗುತ್ತಾ ಅಂತ ಹೇಳಿ ಪೊಲೀಸರಿಗೂ ಕೂಡ ಒಂದು ಡೌಟ್ ಇದೆ. ಹೀಗಾಗಿ ಎಲ್ಲೆಲ್ಲಿ ಹೋಗಿದ್ದಾರೆ ಅಂದ್ರೆ ಹೋಗಿರುವಂತಹ ಕಾರ್ನ GPS ಟ್ರ್ಯಾಕ್ ಮಾಡುವಂತ ಮತ್ತು ಟೋಲ್ ಅಲ್ಲಿ ಟ್ರ್ಯಾಕ್ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಮತ್ತೆ ಜೊತೆಗೆ ಹಳೆ ರಮೇಶ್ ಕುಮಾರ್ ಕಾಲ್ ಡೀಟೇಲ್ಸ್ ಮತ್ತೆ ಇವರು ಫೋನ್ ಅನ್ನ ಮನೆಯಲ್ಲಿ ಬಿಟ್ಟು ಹೋಗಿದ್ರೆ ಇವ್ರಿಗೆ ಯಾರು ಕೂಡ ಅವ್ರು ಸಿಗ್ತಾ ಇಲ್ಲ. ಹೀಗಾಗಿ ಅವರಿಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ ವಂಗ್ಲು ಕೂಡ ಟೋಲ್ ಮೂಲಕ ಅವ್ರನ್ನ ಪತ್ತೆ ಮಾಡುವಂತದ್ದು ಮತ್ತು ಫೋನ್ ಮೂಲಕ ಪತ್ತೆ ಮಾಡುವಂತ CCTV ಕೂಡ ಪರಿಶೀಲನೆ ಮಾಡಿ ಪತ್ತೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ನವೀನ್.